ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಥಾಹಂದ. ಸಾರಿ 5 ಅಕ್ಷರದ ಪದ, ಅತಿ ಚಿಕ್ಕ ಪದ, ಆದರೆ ಮಹತ್ತರ ಅಥವಾ ಅತಿ ದೊಡ್ಡದಾದ ಮೀನಿಂಗ್ಫುಲ್ ವರ್ಡ್. ಸಾರಿ ನಾವು ಕೇಳಲೇಬೇಕಾ ಅಥವಾ ಕೇಳಬಾರ್ದ? ಯಾವಾಗ ಕೇಳಬೇಕು? ಕೇಳಿದರೆ ಏನಾಗ್ತದೆ, ಕೇಳದಿದ್ದರೆ ಏನಾಗ್ತದೆ? ಅಫ್ಕೋರ್ಸ್ ಸಾರಿ ಕೇಳಬೇಕು. ಯಾವಾಗ? ನಮ್ಮ ತಪ್ಪಿದ್ದಾಗ ಮಾತ್ರ. ಸಾರಿ ಕೇಳೋದ್ರಿಂದ ನಾವೇನೂ ಕಳ್ಕೊಳ್ಳೋದಿಲ್ಲ. ಆದರೆ ಸಾರಿ ಕೇಳೋದನ್ನು ಅದು ಬೈ ಮೀನ್ ಆಗಿರಬೇಕು, ಅಂದರೆ ನಮ್ಮ ಮನಸ್ಸಿಂದ ಕೇಳಬೇಕು. ಕೆಲವೊಮ್ಮೆ ಏನು ಮಾಡ್ತೇವೆ, ನಾವು ಸಾರಿ ಕೇಳ್ತೇವೆ, ಆದರೆ ಅದನ್ನು ಒಂದು ವೆಪನ್ ಆಗಿ ಯೂಸ್ ಮಾಡ್ತೀವಿ. ಯಾವ ವೆಪನ್? ಏನೋ ಒಂದು ಕಾನ್ವರ್ಸೇಷನ್ ಆಗ್ತಾ ಇರ್ತದೆ, ಜಗಳ ಆಗ್ತಾ ಇರ್ತದೆ. ಆ ಜಗಳವನ್ನು ಸ್ಟಾಪ್ ಮಾಡಲಿಕ್ಕೆ, ನಿಮ್ಮ ಎದುರುಗಡೆ ಇರುವವರ ಮಾತನ್ನು ನಿಲ್ಲಿಸಲಿಕ್ಕೆ, ಅಥವಾ ಮುಂದೇನು ಆಗಬಾರ್ದು, ಜಗಳ ತುಂಬ ಎತ್ತರಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಆ ಹೊತ್ತಿಗೆ ಸಾರಿ ಕೇಳ್ತೇವೆ. ಆದರೆ ಅದು ನಮ್ಮ ಮನಸ್ಸಿಂದ ಬಂದಿರೋದಿಲ್ಲ, ಅದು ಆ ಮೂಮೆಂಟ್ಗೋಸ್ಕರ. ಸಾರಿ ಕೇಳ್ತೇವೆ, ಮತ್ತೇನು ಮಾಡ್ತೇವೆ? ದ್ವೇಷ ಕಂಟಿನ್ಯೂ ಮಾಡ್ತೇವೆ, ಆ ಮೂಮೆಂಟನ್ನು ನಾವು ನೆನಪಿಟ್ಕೊಳ್ತೇವೆ, ಹೌಲ್ವಾ? ಅದು ಸಾರಿ ಮೀನಿಂಗ್ ಅಲ್ಲ. ಸಾರಿ ಕೇಳಬೇಕು. ಏನೋ ಜಗಳ ಆಗ್ತಾ ಇರ್ತದೆ, ಇಮೋಷನ್ಸ್ ಅನ್ಕಂಟ್ರೋಲೇಬಲ್ ಆಗಿರ್ತದೆ. ನಿಮ್ಮ ಇಮೋಷನ್ಸನ್ನು ಆ ಟೈಮಲ್ಲಿ ಯಾವಾಗ ನಿಮಗೆ ತುಂಬ ಸಿಟ್ಟು ಬಂದಿರ್ತದೆ ಅಥವಾ ದುಃಖ ಆಗಿರ್ತದೆ, ನಿಮ್ಮ ಇಮೋಷನ್ಸನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡ್ತೀರಿ? ನೀವು ಮಾತಾಡಲಿಕ್ಕೆ ಹೋಗ್ತೀರಿ. ಆ ಮಾತಲ್ಲಿ ಮೀನಿಂಗ್ ಇರುವುದಿಲ್ಲ. ಯಾಕಂತ ಹೇಳಿದರೆ, ನೀವು ಇಮೋಷನಲ್ ಇರುವಾಗ ಮಾತಾಡಿದ್ದು ನಿಮಗೆ ಗೊತ್ತಿರೋದಿಲ್ಲ. ಅದು ನಿಮ್ಮ ಮನಸಾರೆ ನೀವು ಮಾತಾಡೋದಿಲ್ಲ, ನೀವು ಬುದ್ಧಿಗೆ ಕೆಲಸ ಗೊತ್ತಿರೋದಿಲ್ಲ. ಏನೇನೋ ಮಾತಾಡ್ತಾ ಹೋಗ್ತೀರಿ, ಆ ಮಾತು ಎಲ್ಲಿಂದೆಲ್ಲಿಗೂ ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು? ನೀವು ಏನೋ ನಿಮಗೆ ಸಿಟ್ಟು ಬಂದಿದೆ, ಎದುರಿನವರು ನಿಮಗೆ ಸಿಟ್ಟು ಬರೆಸಿದ್ದಾರೆ ಅಂದಾಗ ನೀವು ಸುಮ್ಮನೆ ಇಟ್ಟುಬಿಡಿ, ಮಾತಾಡಲಿಕ್ಕೆ ಹೋಗಬೇಕು. ನಂತರ ಕೂತ್ಕೊಂಡು ಆಲೋಚನೆ ಮಾಡಿ, ಟೈಮ್ ತಗೊಳ್ಳಿ. ತಪ್ಪು ಯಾರು ಮಾಡಿದ್ದಾರೆ? ನೀವ ಅಥವಾ ನಿಮ್ಮ ಎದುರುಗಡೆ ಇರುವವರು? ತಪ್ಪು ನಿಮ್ಮದೇ ಆಗಿದ್ದರೆ ಸಾರಿ ಕೇಳಿ, ಕ್ಷಮಿಸಿಬಿಡಿ, ಅವರನ್ನು ಕ್ಷಮಿಸಿಬಿಡಿ. ಎದುರಿಗಿರುವ ಮನುಷ್ಯರು ನೀವು ಕ್ಷಮಿಸುವ ಬುದ್ಧಿ ಇದ್ದರೆ, ಮನಸ್ಸಿದ್ರೆ, ನಿಮ್ಮ ಜಗಳ ಅಲ್ಲಿಗೆ ನಿಲ್ತದೆ. ಸೊ ನಾನಂತೂ ಈ ಟ್ರಿಕ್ಕನ್ನು ಟ್ರೈ ಮಾಡ್ತೀನಿ, ನೀವು ಕೂಡ ಮಾಡಿ. ಏನಂತೀವಿ?